ಇವ್ರು ನೋಡ್ರಿ ನೋಡಾಕತ್ತಿಲ್ಲ ಒಂಬೇಳೆ ಸಿಕ್ತಂದ್ರೆ ಆಯ್ತು ನೀಚೆ ಮುಂಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ಶ್ರಾವಣ ತಿಂಗಳದ ಮೊದಲನೇ ಶುಕ್ರವಾರ ಐತಿ, ಅಂದ್ರೆ ಇವತ್ತು ಲಕ್ಷ್ಮೀ ಪೂಜೆ ಐತಿ. ಎರಡನೇ ಶುಕ್ರವಾರ ಏನು ವರಮಹಾಲಕ್ಷ್ಮಿ ಪೂಜೆ ಇರ್ತೈತಲ್ಲ, ಅದನ್ನ ನಾವು ದೊಡ್ಡದು ಮಾಡ್ತೀವಿ, ಅಂದ್ರೆ ಲಕ್ಷ್ಮಿಗೆ ಸೀರೆ ಅದು ಎಲ್ಲ ಉಡಿಸ್ತೀವಿ. ಬಾಕಿ 3 ಶುಕ್ರವಾರ ಬರ್ತಾವೆ, ಅವು ಸಿಂಪಲ್ ಜಗ್ಲಿ ಮೇಲೆನ ಪೂಜೆ ಮಾಡ್ತೀವಿ. ಸೊ ಇವತ್ತು ಹಂಗೇನು ಪೂಜೆ ಅಂದ್ರೆ ಏನು ಭಾಳ ದೊಡ್ಡ ಕತ್ಲ ಏನಿಲ್ಲ, ಜಗ್ಲಿ ಮೇಲೆ ಪೂಜೆ ಮಾಡ್ತೀವಿ, ಕಡಬ ಅದು ಮಾಡ್ತೀವಿ. ಬಟ್ ಸ್ಪೆಷಲ್ ಅಲ್ಲ ಶ್ರಾವಣ ಲಕ್ಷ್ಮಿ ಪೂಜೆ ಅಂದ್ರೆ, ಹಿಂಗಾಗಿ ಅದರದೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀವಿ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೋಸ್ಟ್ಲಿ ನೋಡಿರ್ಬೋದು 2-3 ವ್ಲಾಗ್ ಈಗ ಕಂಟಿನ್ಯೂಲಿ ನಾನು ಇಂಟ್ರೊಡಕ್ಷನ್ ಇಲ್ಲೇ ಕೊಡ್ತೀನಿ, ವ್ಲಾಗ್ ಶುರು ಇಲ್ಲೇ ಮಾಡ್ತೀನಿ. ಬಿಕಾಸ್ ಸಾನು ತಳಗೆ ಆಟ ಆಡ್ತಿರ್ತಾಳು, ಜೋರಾಗಿ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಚೀರಾಡ್ತಿರ್ತಾಳು, ಹಿಂಗಾಗಿ ಮಾತಾಡೋಕೆ ಆಗಂಗಿಲ್ಲ. ಹಿಂಗಾಗಿ ಮುಂದಿನ ವ್ಲಾಗ್ ಎಲ್ಲ ತಳಗೆ ಹೋಗಿ ಮಾಡಿರ್ತೀನಿ. ಬಟ್ ಅಟ್ಲೀಸ್ಟ್ ನಿಮ್ಮ ಜೊತೆ ನಮಸ್ಕಾರ ಹೇಳೋಣ, ಒಂದು ವ್ಲಾಗ್ ಶುರು ಮಾಡೋಣ ಅಂತ ಇಲ್ಲಿ ಮೇಲೆ ಬಂದಿರ್ತೀನಿ. ಅದೇ ಹೇಳ್ತೇನೆ, ಎದ್ದೆದ್ ಕೂಡ ಗೇಮ. ಹಾ ಅದಲ್ಲ, ಎದ್ದೆದ್ ಕೂಡ ಗೇಮ್ ಆಡತ್ತಿ. ಹಾ ನಿಂಗೆ ಬಂದ ಬಿಡ್ತು. ಯಾರು ಆಡತ್ತಾರ? ತಾನ ಓಡಾಕತ್ತೇನ? ಪಪ್ಪ ಓಡಿಸೋಗ್ಯಾರು. ಹೌದು. ಪಪ್ಪ ಗೆದ್ರು. ಅಲ್ರಿ ನಾಷ್ಟ ಉಪ್ಪಿಟ್ಟೈತಿ, ನಿಮ್ಮ ಫೇವ್ರೇಟ್ ಉಪ್ಪಿಟ್ಟ. ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿಟ್ಟು. ಅಲ್ಲ, ಉಪ್ಪಿಟ್ಟೊಳಗು ನೀವು ಏನ್ ಮಾಡ್ಬೇಕಂದ್ರ ಒಮ್ಮೆ ದಪ್ಪ ರವಾ, ಒಮ್ಮೆ ಸಣ್ಣ ರವಾ. ಮತ್ತೆ ಇವತ್ತು ಸಣ್ಣ ರವಾದ ಮಾಡೈತಿ. ಸಣ್ಣ ರವಾ ಮಾಡೈತಿ. ಅವಾಗ ತಿನ್ನಕ್ ಬರೋಂಗದವಲ್ಲ, ಅಂದ್ರೆ ಮೆತ್ತಿಗಿದ್ದಂಗನೆ. ಅವ ತಿನ್ನಕ್ ಬರ್ತಾವಂದ್ರೆ ಮೆತ್ತಿಗಿದ್ದಂಗೆ. ಹೊಡಿಯೋದಕ್ಕಿಲ್ಲ ಅಂದ್ರೆ ಮತ್ತೆಲ್ಲ ಉಂಡಿಗಳು ಮುಗಿಸ್ಬೇಕ ಎಲ್ಲ. ನಿಂಗೆ ಹೇಳ್ತಾವ ಮಮ್ಮಿಗೆಲ್ಲ, ನಿಮಗೆ ಹೇಳ್ತಾನ, ಮಮ್ಮಿಗೆ ಹೇಳ್ತಾವ. ಮತ್ತ ಏನ್ ಹುಡ್ಕಾಡತ್ತೀನಿ ಹೇಳಿದ ಮಿಕ್ಸ್ ಹುಡ್ಕಾಡತ್ತೇನ? ನಿಮಗೆ ಮಿಕ್ಸ್ ಬೇಕಾದ್ರೆ ಒಂದು ಕೊಡು ಚಕ್ಲಿ. ಇದಾಗೈತ್ಲ ಉಂಡಿಗಳು ಸಿಗತ್ತಾವ ಬರೀ ಕೈಯಾಗ. ಅಷ್ಟು ಮನೆ ತುಂಬ ಉಂಡಿ ಮಾಡಿರ್ತೀರಿ ಮತ್ತೆ ಮತ್ತೆ ಅದಕ್ಕೆ ನೆನಪಾತ ಉಂಡಿಗಳು ಮುಗಿಸ್ಬೇಕಂತ. ಹೊಸ ಸಿರಿತಿ ನೋಡಪ್ಪ, ಹೊಸ ಸಿರಿತಿನೇ ತೋರಿಸ್ಬೇಕಲ್ಲ. ಅದೇನಂದ್ರೆ ತೋರಿಸಲ್ಲ, ನಮ್ಮ ಮತ್ತೆ ಹೊಸ ಸೀರೆ ಉಟ್ಕೊಂಡಾರ ತೋರ್ಸೋಣ. ಮತ್ತೆ ಸಸಿ ಕೊಟ್ಟ ತೋರಿಸ್ಬೇಕಲ್ಲ, ಅದಲ್ಲ ಅದಲ್ಲೇ ಚಂದ ತಯಾರು. ಮತ್ತೆ ಎಲ್ಲರೂ ಚಂದ ಕಾಣದ ಫಸ್ಟ್ ಕಮೆಂಟ್ ಮಾಡಿ ಹೇಳ್ತಾರೆ ಎಲ್ಲರೂ. ಚಂದ ಕಲರ್ ಇನ್ನೊಂದು ತರ್ಸಿ, ಚೆನ್ನಾಗಿ ತೋರಿಸ್ಲ, ಚೆನ್ನಾಗಿ ತೋರಿಸ್ಲ. ಹಿಂಗ ನನ್ನ ಮುಂದೆ ತೋರಿಸ್ಲ ನಂಗೆ. ವಾವ್, ಇದು ಫ್ಲವರ್ ಎಷ್ಟು ಭಾರಿ ಬಂದಿತ್ತಲ್ಲ. ಯಾರು ತರ್ದಾರು? ತೋರ್ಸು ತೋರ್ಸು, ಈ ಕಡೆ ಅಲ್ಲಿ ತೋರ್ಸು ಮಮ್ಮಿಗೆ. ವಾವ್, ಎರಡು ಕೈ ಮೇಲೆ ಮಾಡ್ತೀಯದ. ಈ ಕೈಯಾಗ ಏನೇನೈತೆ ತೋರ್ಸು. ಈ ಕೈ ಹೌಸ್, ಗಿಡ, ಮೂನ್, ಸಣ್ಣ. ಯಾರು ತೆಗ್ದಾರು? ಯಾರು ತೆಗ್ದಾರ ಹೇಳ ಸನು? ಯಾರು ತೆಗ್ದಾರ? ಮೆಹಂದಿ ಯಾರು ತೆಗ್ದಾರ ಹೇಳು? ಹೆಸರು ಹೇಳ. ಹೆಸರಂದ್ರೆ ನಿಂಗೆ ಹೆಸರು ಹೇಳಕ್ ಹೇಳಿಲ್ಲ. ಅಷ್ಟು ಸಾಕು. ಈಗ ಚಿನ್ನು ತಿಂದ ಜಲ್ದಿ
ನೀನು ತಿನ್ನ ಚಿನ್ನು ಚಿನ್ನು ಮತ್ತೆ ಸಾನು ಇಬ್ರು ನಾಷ್ಟ ಮಾಡಾಕತ್ತಾರ. ವಾವ್, ಇಬ್ರು ಬಾಳ ಗುಡ್ಗಾರ್ಲದಾರ. ನಾಷ್ಟ ಮಾಡ್ತಾರ. ಈಗ ನೋಡ್ರಿ ಬರೋಬ್ಬರ ಟಾಪಿಕ್ ಹೇಳ. ನಾವ್ ಅಂತೀವಲ್ಲ ಆಕಿಗ ನೀ ಚಾ ಕುಡಿದ್ ಬಾ ನಾಷ್ಟ ಮಾಡುದ್ ಬಾ ಅಂದ್ರ ನಿನ್ ನೋಡಿ ನಮ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರಲ್ಲ, ನಮ್ ಗ್ರ್ಯಾಂಡ್ ಡಾಟರು ಅಕ್ಕಿ ನೋಡಿ ಹಾಲು ಕುಡಿಯತ್ತಾಳು ಅತ್ತ. ಸೊ ಆಕಿಗ್ ಮೋಟಿವೇಟ್ ಮಾಡಕ್ ನಾವ್ ಹೇಳ್ತೀವಲ್ಲ, ನಿನ್ ನೋಡಿ ಬೇರೆ ಹುಡುಗರು ತಿತ್ತಾರು ತಿನ್ನ ಆಕಿ ನಮಗ್ ಉಲ್ಟಾನ್ ಹೇಳತ್ತಾಳ ಗೊತ್ತದನ. ಈಗೇನೋ ನೀವು ತಿನ್ಸಾತಿರ್ಲ, ಅದಕ್ಕೆ ಆಕಿನ್ ನೋಡಿ ನಮ್ಗೂ ಪಪ್ಪ ತಿನ್ನಿಸ್ಲಿ ಅಂತಾರತ್ತ ಎಲ್ಲಾರು. ಎಷ್ಟು ಮುಂದಿನ ಥಿಂಕ್ ಮಾಡ್ತಾಳ ಸಾನು, ಎಷ್ಟು ಮುಂದಿನ ಥಿಂಕ್ ಮಾಡುತ್ತೆ ಅಲ್ಲ. ಈಗ ನೋಡಾಕತ್ತಿದ್ರಲ್ಲ, ಇವರು ಸಾನ್ವಿಗ ಬ್ರೇಕ್ಫಾಸ್ಟ್ ಮಾಡ್ಸಾಕತ್ತಾರು. ಸೊ ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಮುಂಚಾನೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಎಲ್ಲ ಗಡ್ಬಡಿ ಇರ್ತೈತಿ. ಮನೇನ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಹೋಗೋರ್ತಾರೆ ಆಫೀಸ್ಗದು ಅವ್ರಿಗೆಲ್ಲ ಟಿಫಿನ್ ಮಾಡಿಕೊಡ್ಬೇಕು, ಅಂಗಡಿಗದು ಹೋಗೋರ್ತಾರು ವಿವೇಕ ಅವ್ರಿಗೆ ಟಿಫಿನ್ ಮಾಡಿಕೊಡ್ಬೇಕು, ಅದ್ರೊಳಗೆ ಸಾನ್ವಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಆಕಿ ಸ್ಕೂಲ್ಗಿಂತ ಮೊದಲನೇ ಎಲ್ಲ ಅಡುಗೆದೆಲ್ಲ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತು ಆಕಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು, ಜಳಕ ಮಾಡಿಸ್ಬೇಕು. ಇಷ್ಟೆಲ್ಲ ಗದ್ದಲೊಳಗೆ ಏನಾಗಕತ್ತಿತ್ತು ಅಂದ್ರೆ ಕೆಲವೊಂದು ಸರ್ತಿ ಅಕ್ಕಿದನ ಬ್ರೇಕ್ಫಾಸ್ಟ್ ಹಿಂದೆ ಮುಂದಾಗಕತ್ತಿತ್ತು, ಅಥವಾ ಎಲ್ಲ ಮಾಡಿದ್ರು ಲಾಸ್ಟಿಗೆ ನನಗೆ ಬ್ರೇಕ್ಫಾಸ್ಟ್ ಸಿಗ್ತಿರ್ಲಿಲ್ಲ, ಅಥವಾ ನನಗೆ ಹೊಟ್ಟೆಗೇನು ಬೆಳತಿರ್ಲಿಲ್ಲ. ಆಲ್ಮೋಸ್ಟ್ ನನ್ಗತ್ಲೇನ ಭಾಳಷ್ಟು ಜನರದನ ರುಟೀನ್ ಆಗ್ತೈತಿ, ಯಾಕಂದ್ರೆ ಎಲ್ಲ ಲೇಡೀಸ್ಗೂ ಮಾರ್ನಿಂಗ್ ಸೇಮ್ ರುಟೀನ್ ಇರ್ತೈತಿ. ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಇವ್ರಿಗೆ ಆಫೀಸ್ಗೆ ಹೋಗಕ್ಕೆ ಒಂದು ಸ್ವಲ್ಪನ ಮುಂಚೆನೇ ಟೈಮ್ ಇರ್ತೈತಿ. ಹೀಗಾಗಿ ಆಯ್ತು ತಗೋ ನೀನು ಕೆಲಸ ಮಾಡ್ಕೊ, ನಾನು ಸಾನ್ವಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಆ ರೆಸ್ಪಾನ್ಸಿಬಿಲಿಟಿ ಇವ್ರ ತೊಗೊಂಡಾರು. ಹೀಗಾಗಿ ನನಗೆ ಅವಾಗಿಂದ ಒಂದು ಸ್ವಲ್ಪನ ಅಕ್ಕಿಗೆ ಮುಂಚೆನೆ ಬ್ರೇಕ್ಫಾಸ್ಟ್ ಮಾಡಿಸೋದು ಜಾಸ್ತಿ ಟೆನ್ಷನ್ ಇರಂಗಿಲ್ಲ. ಟೈಮ್ ಟು ಟೈಮ್ ಆಕಿಗೆ ಬ್ರೇಕ್ಫಾಸ್ಟ್ ಆಗ್ತೈತಿ. ಇನ್ನೂ ಒಂದಂದ್ರೆ ಅಕ್ಕಿ ಒಂದು ಸ್ವಲ್ಪನ ಊಟಕ್ಕೆ ಭಾಳ ಕಿರಿಕಿರಿ ಅದಾಳು. ಅಂದ್ರೆ ನಾವು ಹಾಕಿ ಕೊಟ್ವಿ ಮತ್ತು ತಾನ ಪಟ ತಿಂದ್ಲು ಅಂತ ಇನ್ನೂ ಆಕಿಗೆ ರೂಢಿ ಇಲ್ಲ. ಒಂದು ಸ್ವಲ್ಪ ಒತ್ತಾಯ ಮಾಡಿ ತಿನ್ನಿಸ್ಬೇಕಾಗ್ತೈತಿ, ಆವಾಗನ ಆಕಿ ತಿಂತಾಳು. ಈಗಿನ ಮಕ್ಕಳದು ಒಂದು ಸ್ವಲ್ಪ ಊಟದ ಬಾಪ್ತಿತ್ತು ಅದು ಒಂದು ತಕರಾರು ಐತಿ. ಹೇಳೋ ಉದ್ದೇಶ ಏನಂದ್ರೆ ಒಂದು ಸ್ವಲ್ಪ ನಮ್ಮ ಲೈಫ್ ಪಾರ್ಟ್ನರ್ ನಮ್ಮದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ನಮ್ಮದು ಎಲ್ಲ ಕೆಲಸ ಎಷ್ಟೆಷ್ಟು ಲೋಡ್ ಇರ್ತೈತಿ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮ ಸಣ್ಣ ಪುಟ್ಟ ಏನು ಒಂದು ಸ್ವಲ್ಪನ ಕೆಲಸ ಇರ್ತಾವೆ ಅಥವಾ ಸಣ್ಣ ಪುಟ್ಟ ಏನು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ ಅದ್ರೊಳಗೆ ಸಪೋರ್ಟ್ ಮಾಡಿದ್ರಂದ್ರೆ ನಮ್ಮದು ಲೈಫ್ ಬೆಟರ್ ಆಗ್ತೈತಿ. ಸೊ ಈಗ ಮುಂಜಾನೆ ಒಂದು ಸ್ವಲ್ಪ ಸಾನುಗೆ ಬ್ರೇಕ್ಫಾಸ್ಟ್ ಮಾಡಿಸೋದಂದ್ರೂ ಟೆನ್ಷನ್ ನಂಗೆ ಕಡಿಮೆ ಆಗೈತಿ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆದಂಗೆ ಆಗೈತಿ. ಕಡ್ಬಗ್ಗ ಇದನ್ನು ಹಿಟ್ಟಷ್ಟು ನಾದ್ಕೋಬೇಕು. ಬ್ಯಾಳಿ ರೆಡಿ ಆಗೈತಿ. ಬದ್ನಿಕಾಯಿ ಪಲ್ಯ ಮಾಡೀವಿ. ಬದ್ನಿಕಾಯಿ ಪಲ್ಯ ಇಷ್ಟ ಯಾಕೆ ಮಾಡಿರಿ ಅಂದ್ರೆ ವಿವೇಕ್ ಊರಾಗಿಲ್ಲ, ಮಮ್ಮಿದು ಉಪವಾಸ ಐತಿ, ಮತ್ತು ನಮ್ಮವ್ರಿಗೆ ಬದ್ನಿಕಾಯಿ ಸೇರಂಗಿಲ್ಲ. ಹೀಗಾಗಿ ಸ್ವಲ್ಪ ಚಟ್ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಸ್ವಲ್ಪ ಚಟ್ಟಗತ್ಲೆ ಮಾಡೀನಿ. ಅವ್ರು ಚಟ್ಟಷ್ಟು ಅಂತಾರು. ಸೊ ನಾನು ಅಪ್ಪಾಜಿ ಇಬ್ಬರು ಉಣೋರು. ಚಪಾತಿನೂ ರೆಡಿ ಆಗ್ಯಾವು. ಇಲ್ಲಿ ಮಸಾಲ ರೈಸ್ ರೆಡಿ ಆಗಕತ್ತೈತಿ. ಇನ್ನು ಕಡ್ಬ ಅಷ್ಟ ಮಾಡಬೇಕು ಅಂದ್ರೆ ಅಡ್ಗೆ ಕಂಪ್ಲೀಟ್ ಆಯಿತು. ಹಾಲು ಕಾಸಕ್ಕಿಟ್ಟಿವಿ, ಹಾಲು ಕಾಯಾಕತ್ತಾವು. ಈ ಕಡೆ ಸೈಡ್ ಮಮ್ಮಿ ಶುಕ್ರವಾರ ಪೂಜೆ ಮಾಡತ್ತಾರು, ಲಕ್ಷ್ಮೀ ಪೂಜೆ. ನಾ ಬೆಳಗ್ಗೆ ನಿಮಗೆ ಹೇಳಿದ್ನಿ ಲಕ್ಷ್ಮೀ ಪೂಜೆ ನಾವು ಜಗಲಿ ಮೇಲೆ ಮಾಡ್ತೀವಿ. 2ನೇ ವರಮಹಾಲಕ್ಷ್ಮಿ ಪೂಜೆ ಅಷ್ಟೇ ಸ್ಟೂಲ್ ಅದು ಇಟ್ಟು ಮುಂದೆ ಮಾಡ್ತೀವಿ. ಹಿಂಗಾಗಿ ಪೂಜೆ ನಡೆದೈತಿ. ಶ್ರೀ ಹರಿ ಮಂದಿರ ಧೂಖನ ಸೇ ತಿಳಭಾರ ಮುझे ಧನ್ಯ ಶ್ರೀ ಹರಿ ಮಂದಿರ, ಧನ್ಯ ಶ್ರೀ ಹರಿ ಮಂದಿರ. ಜಲ್ದಿ ಬಾ ಬಾಬು, ಟೈಮ್ ಆಗ್ತೈತಿ. ಬಾ ನಡಿ, ಜಲ್ದಿ ನಡಿ, ಸ್ಕೂಲ್ ಟೈಮ್ ಆಗ್ತೈತಿ. ಮತ್ತೆ ಹಂಗೆ ಇಬ್ಬತ್ತು ಹಚ್ಕೊಂಡ್ ನಡಿ, ಶಂಭ ಮಾಡಿ ನಡಿ ದೇವ್ರಿಗೆ. ಚಂದಂಗ್ ಮುಂದೆ ಸ್ಟೆಪ್ಸ್ ನೋಡು. ಸ್ಟೆಪ್ಸ್ ಮೇಲೆ ಜೋಕ್ ಮಾಡೋದಿಲ್ಲ ಅಂತ ಹೇಳಿದ್ ನಾನು. ಹಿಂಗ ಮುಂದ್ ನೋಡ್ ನಡಿ. ಗುಡ್ ಮಾರ್ನಿಂಗ್. ಬಾ. ಪೈಲ ಶಂಭೋ, ಹಿಂಗೆ ಮರಿತೀಯನ? ದಿನ ಹೇಳ್ಬೇಕು. ಇಲ್ಲ ಏನೂ ಆಗಿಲ್ಲ, ಕರೆಕ್ಟ್ ಆಯ್ತು. ಈ ಬತ್ತಿ ಹಚ್ಕೊಂಡು ಶಂಭ ಮಾಡೋದೈತಿ.
ತಡಿ ಈ ಬತ್ತಿ ಹಚ್ತೀನಿ, ತಡಿ ಈ ಬತ್ತಿ ಹಚ್ತೀನಿ. ಅಜ್ಜಿ ಹಚ್ತಾರ ನೋಡಲ್ಲಿ ಈ ಬತ್ತಿ. ಆಕಿ ಗಂಧ ಈಗ ಹಚ್ಚನ್ರ ಅದ್ ಬಿಟ್ಟು ಮ್ಯಾಲ ಹಚ್ಚರ ಮತ್ತ ಅದ ಅಳಗ್ತತಿ. ಕೈ ಮುಗಿ ಅಲ್ಲಿ ಶಂಭೋಕ ಲಕ್ಷ್ಮೀ ಪೂಜೆ ಮಾಡೈತಿ. ಹೋಗೊಳಗ ಶಂಭೋ ಮಾಡ. ಹಾ ಕೈ ಮುಗಿ ಶಾನು ಕೈ ಮುಗಿ ಅಲ್ಲಿ ಹೋಗ ಸನೆ ಪಟ್ಟತ್ ಹೋಗ ಕೈ ಮುಗಿ. ಎರಡ್ ಸಲ ಅಂದ್ರೆ ನೀ ಕೈಯಲ್ಲಿ ಮುಗ್ದಿ ಚಂದ ಕೈ ಮುಗಿಬೇಕ. ಇದು ಕುದಿಸಿದ ಕಡಬಲ್ಲ, ಇದ್ರ ಕರ್ದಿದ್ದು ಬರ್ತಾವು. ಮತ್ ನಾವ್ ಮಾಡತ್ತಿದ್ದ ಹಾ ನಾಗಪ್ಪಗ ಕುದಿಸಿದ್ದ ಬೇಕನ ಡಿಮಾಂಡ್ ಐತ ನಾಗಪ್ಪಂದು. ಎಲ್ಲಾ ಒಟ್ಟು ಕುದಿಸಿದ್ದ, ಕರಿಯೋದೇನು ಇಲ್ಲ. ಚಲೋ ಬಿಡ, ಹೆಲ್ದಿ ಅದ. ಇತ್ತಿತ್ತು ಮಾಡಿ. ಸೊ ಇಂಡಿಪೆಂಡೆನ್ಸ್ ಡೇ ಐತಿ ನಾಡ್ದ. ಸಾನ್ವಿಗ ಸ್ಕೂಲ್ ಒಳಗ ಫ್ರೀಡಮ್ ಫೈಟರ್ ಯಾವ್ದಾದ್ರು ಕಾಸ್ಟ್ಯೂಮ್ ಮಾಡ್ರಿ ಅಂತ ಹೇಳ್ಯಾರು. ಸೊ ಏನಾಗೈತೆ ಅಂದ್ರೆ ಮುಂಜಾನಿಂದ ನಾವು ಟ್ರೈ ಮಾಡಾಕತ್ತೀವಿ, ಮಾರ್ಕೆಟ್ಗೆ ಹೋಗ್ಬೇಕು. ಮತ್ತು ಆಕಿಗೆ ಏನಾದ್ರು ಫ್ರೀಡಮ್ ಫೈಟರ್ದು ಯಾವ್ಯಾವ ಡ್ರೆಸ್ಸಸ್ ಅವೈಲೇಬಲ್ ಅದಾವು, ರೆಂಟೆಡ್ ಸಿಕ್ಕರೆ ರೆಂಟೆಡ್ ಅಥವಾ ಇಲ್ಲ ಶಾಪಿಂಗ್ ಮಾಡ್ಬೇಕಾದ್ರೆ ಪರ್ಚೇಸ್ ಮಾಡಿ ತೊಗೊಂಬರ್ಬೇಕಂತ ಪ್ಲಾನ್ ಹಾಕಾಕತ್ತೀವಿ. ಬಟ್ ಒಟ್ಟ ಮಳಿ ನಿಂತಾಗತ್ತಿಲ್ಲ. ಫೈನಲಿ ಈಗ ಒಂದ್ ಸ್ವಲ್ಪ ಮಳಿ ನಿಂತೈತಿ. ಹಿಂಗಾಗಿ ನಾನು ಮತ್ತು ಇವರು ಹೊಂಟೀವಿ. ಹೋಪ್ಸೋ ಮಳಿ ಬರಬಾರ್ದು. ರೇನ್ಕೋಟ್ ಅದು ಅದಕ್ಕೆ ತಗೊಂಡ್ ಬಂದೀವಿ. ರೇನ್ಕೋಟ್ ಹಾಕೊಂಡು ಹೋಗ್ಬೇಕು. ಫುಲ್ ಪ್ಯಾಕ್ ಬೆಳಗಾವ್ ಒಳಗೆ ಇರ್ಬೇಕಾಯ್ತಂದ್ರೆ ಹಿಂಗ ಫುಲ್ ಪ್ಯಾಕ್ ಆಗಿನ ಅಡ್ಡಾಡ್ಬೇಕು. ಅದರ್ವೈಸ್ ನಿಮ್ ಕೆಲ್ಸಾನ ಆಗಂಗಿಲ್ಲ ಮಳಿ ಹಾದಿ ಕಾಯಿ ಕೂತ್ರ. ಇವತ್ ನಮ್ದು ಹಂಗಾಗೈತಿ. ಮತ್ ಮಳಿ ಸ್ಟಾರ್ಟ್ ಆಯ್ತು. ಬಟ್ ಆದ್ರೂ ನಾವೀಗ ಹೊರಗ್ ಬಿದ್ದೀವಿ ಅಣ್ಣ, ಹಂಗ ಹೊಂಟೀವಿ. ಡ್ರೆಸ್ ಇದ್ರೆ ಸಾಕು ಆಗೈತಿ. ಇವ್ರಂತ್ರು ನಾವು ಹೊರಗ್ ಬಿಡೋಣ ಯಾಕೆ ಮಳಿ ಬರ್ತೈತಿ ನೋಡ್ಲಾ. ಈಗ ಕಿಟಕಿ ನೋಡಿ ಮಳಿ ಬರತ್ತಿಲ್ಲ, ಅದಕ್ಕೆ ತಳ ಬಂದಿವಿ. ಮುಂಚೆ ಮಳಿ ಬರತ್ತೆ. ವೈದವಿ ಇಷ್ಟ ಯಾಕೆ ಓಡಾಡಕತ್ತೀವಿ ಅಂದ್ರೆ ನಾಳಿನ ಒಂದಿನ ಅವಕಾಶ ಐತಿ. ಬಟ್ ಬೆಳಗಾವ್ ಒಳಗ ಸ್ಯಾಟರ್ಡೆ ಸಂಡೇ ಜನತಾ ಕರ್ಫ್ಯೂ ಇರ್ತೈತಿ. ಸ್ಯಾಟರ್ಡೆ ಸಂಡೇ ಎಲ್ಲಾ ಶಾಪ್ಸ್ ಕ್ಲೋಸ್ ಇರ್ತಾವ. ಹಿಂಗಾಗಿ ಇವತ್ತನ ಹೋಗಿ ತರ್ಬೇಕಂತ ಗುದ್ದಾಡಕತ್ತೀವಿ. ನೋಡೋಣ ಏನಾಗ್ತೈತಿ. ಇಷ್ಟು ಮಳೆ ಆಗ್ತಾ ಇದ್ದಿಲ್ಲ, ಜೋರ್ ಮಳೆ ಆಗ್ತಾ ಇದ್ದಿಲ್ಲ. ಹಂಗೇನಿಲ್ಲ, ಡೈಲಿ ನೀವು ಹಂಗ ಅಂತೀರ. ಡೈಲಿ ಮಳಿ ಬೀಳತ್ತದ, ಮನ್ಯಾಗ ಕೂತಾಗೂ ಮಳಿ ಬೀಳತ್ತದ. ಇಷ್ಟು ಜೋರ್ ಮಳಿ ಬೀಳಂಗಿಲ್ಲ ಮನ್ಯಾಗ ಕೂತಂದ್ರ. ಹಂಗ ನೀವು ಮೈಂಡ್ ಸೆಟ್ ಮಾಡ್ಕೊಂಡಿರೋದ. ಈಗ ನಾವು ಹೊರಗೆ ಬಂದಿಲ್ಲ, ಅಷ್ಟೇ ಜೋರ್ ಮಳಿ ಬರತ್ತೆ. ಹಂಗೇನಿಲ್ಲ. ದತ್ತ ಬೇಡ ಎಲ್ಲೈತಿ? ಆಕ್ಚುಲಿ ನಾವು ಬಂದೀವಿ, ನಮ್ಮ ಫ್ರೆಂಡ್ ಒಬ್ರು ಅಂಗಡಿ ಹೇಳಿದ್ರು, ಹುಡ್ಕ್ಯಾಡ್ಕೋತ ಬಂದೀವಿ. ಭಾಳ ಅಂದ್ರೆ ಭಾಳ ಮಳೆ ಬೀಳಾಗ್ತೈತಿ. ಹಿಂಗಾಗಿ ಒಂದ್ ಕಡೆ ಬೈಕ್ ಹಚ್ಚಿ ದಂಡಿಯಿಂದ ಹೊಂಟೀವಿ. ನೋಡು ದತ್ತ ಬೆಳೆ ಕಾಣಿಸ್ತೀವ್ರಿಗೆ ಬೆಳತಿತ್ತು ನನಗತ್ತ. ಫೈನಲಿ ಆ ಶಾಪ್ ಸಿಕ್ತು. ಮನೆಗೆ ಹೋಗಿ ಮಾತಾಡ್ತೀನಿ, ಯಾಕಂದ್ರೆ ಭಾಳ ಜೋರ್ ಮಳೆ ಬೀಳಾಕತ್ತೈತಿ. ಮೇ ಬಿ ನನ್ನ ವಾಯ್ಸ್ ಬರಾಕತ್ತೈತಿ ಇಲ್ಲ ಗೊತ್ತಿಲ್ಲ. ಇಲ್ಲೇ ಒಂದಿವೆ ದತ್ತ ಬೆಳೆ ಸಿಕ್ತು. ಇವ್ರ ಮೊದ್ಲ ಚೌಪಾಟಿ ಲವರ್, ಇಂಥವೆಲ್ಲ ಐಟಮ್ಸ್ ಇವ್ರಿಗೆ ಭಾಳ ಸೇರ್ತಾವು. ನಾವು ಹೇಳ್ತಿದ್ದೀನಿ ಅಂತ ನಿಂತಾರು, ನಾನಿಲ್ಲಿ ಸೈಡ್ಗೆ ನಿಂತೀನಿ ಅಂತ ಆರ್ಡರ್ ಕೊಡಕತ್ತಾರ ಬೇಳೆ.
आवाज केळस्वात ಒಂದು ಪಾನಿಪುರಿ ಅಂತ ಹೇಳಿ ಕಡಿಮೆ ಆಗೋದು ಮಳಿ ಹೊಟ್ಟೆ ಕಡಿಮೆ ಆಗೋತು. ಇವರು ಬೆಳೆ ತೊಗೊಂಡಾರು, ನಾನು ಪಾನಿಪುರಿ ತೊಗೊಂಡೇನಿ. ಇಷ್ಟು ಮಳೆಯಾಗ ಪಾನಿಪುರಿ ಮತ್ತು ಬೆಳೆ ತಿನ್ನಾಗತ್ತೀವಿ. ಇದೊಂದು ಬೇರೆನ ಎಕ್ಸ್ಪೀರಿಯನ್ಸ್. ಇವ್ರು ನೋಡ್ರಿ ನೋಡಾಕತ್ತಿಲ್ಲ, ಬೆಳೆ ಸಿಕ್ತಂದ್ರೆ ಆಯ್ತು. ನೀಚೆ ಮುಂಡಿ ರೀ ನೋಡಂಗೂ ಇರ್ಲಿಲ್ಲ ಆ ಕಡೆ ಈ ಕಡೆ. ಕೇಳಿಸ್ವತ್ತಲ್ಲ ಸಾನು? ಸಾನು ಎಲ್ಲಿ? ಸಾನು ಎಲ್ಲಿ? ಸಾನು ಎಲ್ಲಿ? ಇಷ್ಟು ಸ್ಟಾಪ್ 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 ಸ್ಟಾಪ್. ಸಾಕು 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 ಸಾಕು. ಜಸ್ಟ್ ನಮ್ಮ ಮನೆಗೆ ಬಂದ್ವಿ. ಭಾಳ ಅಂದ್ರೆ ಭಾಳ ಜೋರು ಮಳೆ ಬೀಳಾಕತ್ತಿತ್ತು. ಹಂಗೂ ಹಿಂಗೂ ಮಾಡಿ ಮನೆಗೆ ಬಂದು ಮುಟ್ಟಿದ್ವಿ. ಆ್ಯಕ್ಚುಲಿ ಸಾನ್ವಿಗ ಕಿತ್ತೂರಾಣಿ ಚೆನ್ನಮ್ಮ ಮಾಡ್ಬೇಕಂತ ನಾನು ವಿಚಾರ ಮಾಡಾಕತ್ತಿದ್ನಿ. ಬಟ್ ಆಲ್ರೆಡಿ ಆಕಿ ನಾವು ಪ್ಲೇ ಗ್ರೂಪ್ಗೆ ಹಾಕಿದ್ವಿ. ಆಕಿಗ 2 ವರ್ಷದ ಹಾಕಿದ್ಲು. ಅವಾಗ ಒಂದು ಸರ್ತಿ ಇಂಡಿಪೆಂಡೆನ್ಸ್ ಡೇ ದಿನ ಆಕಿಗ ಕಿತ್ತೂರಾಣಿ ಚೆನ್ನಮ್ಮ ಮಾಡಿತ್ತು. ಹಿಂಗಾಗಿ ಇವರು ಬರೇ ಅದೇನು ಮಾಡ್ತಿ ಬೇಡ ಅಂತ ಅನ್ನಕತ್ತಿದ್ರು. ಹಿಂಗಾಗಿ ಬೇರೆ ಏನಾದರೂ ಫ್ಯಾನ್ಸಿ ಡ್ರೆಸ್ ಸಿಗ್ತಾವೇನಂತ ಚೆಕ್ ಮಾಡಕ್ಕೆ ಹೋಗಿದ್ವಿ. ಸೊ ಒಬ್ರು ಫ್ರೆಂಡ್ ಕಡೆಯಿಂದ ಇನ್ಫಾರ್ಮೇಶನ್ ಏನು ಗೊತ್ತಾತಂದ್ರೆ ಬೇರೆ ಬಹಳಷ್ಟು ಫ್ಯಾನ್ಸಿ ಡ್ರೆಸ್ಸಸ್ ರೆಂಟ್ ಮೇಲೂ ಸಿಗ್ತಾವು. ಅಂದ್ರೆ ಆ ದಿನ ಅಷ್ಟು ಹಾಕೊಂಡು ಸೆಲೆಬ್ರೇಟ್ ಮಾಡಿ ವಾಪಸ್ ಮತ್ತೆ ಕೊಡ್ಬೋದು ಅಂತ. ಹಿಂಗಾಗಿ ನೋಡಕ್ ಹೋಗಿದ್ವಿ. ಸೊ ಸಿಗ್ತದ ಅಂಗಡಿ ಫೈನಲಿ. ಬಟ್ ಹೇಳ, ನಮ್ಮೊಬ್ರು ಸಬ್ಸ್ಕ್ರೈಬರ್ ಐಶ್ವರ್ಯ ರಾಠೋಡ್ ಅಂತ, ಅವ್ರದ್ದು ಇವತ್ತು ಬರ್ತ್ಡೇ ಐತಿ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಐಶ್ವರ್ಯ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ಡ್ರೀಮ್ಸ್ ಕಂಪ್ಲೀಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಕೋವಿಡ್ ಪರ್ಪಸ್ ಜಾಸ್ತಿ ಡ್ರೆಸ್ಸಸ್ ಅವೈಲೇಬಲ್ ಇಲ್ಲ, ಬಟ್ 1-2 ಡ್ರೆಸ್ಸಸ್ ಅವೈಲೇಬಲ್ ಅದಾವು. ಸೊ ನಾಳೆ ಮುಂಚೆನೆ ಬರ್ರಿ ಅಂದಾರು. ಯಾಕಂದ್ರೆ ಇನ್ನು ನಾಡ್ದ ಇಂಡಿಪೆಂಡೆನ್ಸ್ ಡೇ ಐತಿ. ಇದು ಸಾನ್ವಿದ ಲೆಫ್ಟ್ ಹ್ಯಾಂಡ್ ಛಾಪ ಕೈದ. ಇವತ್ತು ಇಂಟರ್ನ್ಯಾಷನಲ್ ಲೆಫ್ಟ್ ಹ್ಯಾಂಡರ್ಸ್, ಇವತ್ತು ಇಂಟರ್ನ್ಯಾಷನಲ್ ಯಾರ್ಯಾರು ಲೆಫ್ಟ್ ಹ್ಯಾಂಡ್ ಅದಾರಲ್ಲ, ಲೆಫ್ಟಿ ಅದಾರಲ್ಲ, ಇವತ್ತು ಇಂಟರ್ನ್ಯಾಷನಲ್ ಲೆಫ್ಟ್ ಹ್ಯಾಂಡ್ ಡೇ ಇತ್ತು. ಹಿಂಗಾಗಿ ಸ್ಕೂಲ್ ಒಳಗೆ ಸೆಲೆಬ್ರೇಟ್ ಮಾಡಿದ್ರು. ಹಿಂಗಾಗಿ ಎಲ್ಲ ಮಕ್ಕಳಿಗೆ ತಮ್ಮ ಲೆಫ್ಟ್ ಹ್ಯಾಂಡದ ಇದನ್ನ ತೆಗೀರಿ, ಪೆನ್ಲೆ ಡ್ರಾಯಿಂಗ್ ತೆಗೀರಿ ಅಂತ ಹೇಳಿದ್ರು. ಹಿಂಗಾಗಿ ಸಾನು ತೆಗ್ದಿದ್ಲು. ಮತ್ತು ಆಲ್ರೆಡಿ ಸಾನು ಲೆಫ್ಟಿ ಅದಾಳು. ಹಿಂಗಾಗಿ ಆಕೆಗೂ ಸ್ಪೆಷಲ್ ಚೈಲ್ಡ್ ಅಂತ ಸ್ಕೂಲ್ ಒಳಗೆ ಕನ್ಸಿಡರ್ ಮಾಡಿದ್ರು. ಸೊ ನಾನೇನು ಹೇಳಕತ್ತಿದ್ನಂದ್ರೆ ನಾಳೆ ಮುಂಚೆನೆ ಬಂದು ವೈರ್ ಅಂದರು. ಯಾಕಂದ್ರೆ ಇನ್ನು ನಾಡ್ದೈತಿ ಇಂಡಿಪೆಂಡೆನ್ಸ್ ಡೇ. ಸೊ ಒಂದಿನ ಅಗಾವ್ ಬಂದ್ ವೈರ್ ಅಂದಾರು. ಸೊ ನಾಳೆ ಸಾನು ಕರ್ಕೊಂಡು ಹೋಗಿ ಆಕಿನ ಸೈಜ್ ನೋಡಿ ಯಾವ ಡ್ರೆಸ್ ಆಕಿ ಹೇಳ್ತಾಳ ಅದನ್ನ ತಗೊಂಡ್ ಬರ್ಬೇಕು. ತೋರ್ಸ್ಲಿ? ಓಕೆ, ಅದನ್ನ ತೋರ್ಸುನು. ಈಗ ಬಾಯ್ ಬಾಯ್ ಹೇಳು. ನಾ ವ್ಲಾಗ್ ಎಂಡ್ ಮಾಡತ್ತೀನಿ. ಎಲ್ಲಾರ್ಗಿ ಬಾಯ್ ಬಾಯ್ ಹೇಳು. Bye bye. ಸ್ವಲ್ಪ ಕಮೆಂಟ್ಸ್ ಬಂದವು ಸಾನ್ವಿ ಕಡೆಯಿಂದ ಹಾಯ್ ಹೇಳಿಸ್ರಿ ಅಂತ. ಸೊ ಅದನ್ನ ಕಮೆಂಟ್ಸ್ ನಾನು ಇನ್ನೂ ಬುಕ್ ಒಳಗೆ ನೋಟ್ ಡೌನ್ ಮಾಡಿಲ್ಲ. ಹಿಂಗಾಗಿ ನೋಟ್ ಡೌನ್ ಮಾಡಿ ಮುಂದಿನ ವ್ಲಾಗ್ ಒಳಗೆ ನಾನು ಖಂಡಿತ ನಿಮಗೆಲ್ಲರಿಗೂ ಹಾಯ್ ಹೇಳಿಸ್ತೀನಿ. ಸೊ ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಗ ಮುಗಿಸಾಕತ್ತೀವಿ. ತನಕ ಸಾನೂನ್ ಕಡೆಯಿಂದ ಕಂಬೈನ್ಲಿ ಎಲ್ಲರಿಗೂ ಹಾಯ್ ಹೇಳಿಸ್ತೀನಿ. ಹಾಯ್ ಹೇಳ ಎಲ್ಲರಿಗೂ. ಚಂದಿಂಗಪ್ಪ ಹಂಗಾರ ಹಂಗಾರ ಮಾಡ, ಚಲೋ ಅನ್ಸಂಗಿಲ್ಲ. ಹಾಯ್ ಮಾಡು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ವ್ಲಾಗ್ ಶೇರ್ ಮಾಡ್ರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್. ಬಾಯ್ ಬಾಯ್.